ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಕಾರ್ಮಿಕರ ಶ್ರಮವೇ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬು. ಸೋಪಿಸ ಫತ್ತೇಖಾನ್. ತಾಳಿಕೋಟೆ ಪಟ್ಟಣದ ಬಸವೇಶ್ವರ ಮಾರ್ಕೆಟ್ ಯಾರ್ಡ್ ಅಮಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಮಲರ ಸಂಘದ ಅಧ್ಯಕ್ಷರಾದ ಸೋಪಿಸ ಫತ್ತೇಖಾನ್ ಅವರು ಮಾತನಾಡಿ, ಕಾರ್ಮಿಕರ ಶ್ರಮವೇ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗಿದೆ ಎಂದು ಹೇಳಿದರು. ದುಡಿಯುವ ವರ್ಗದ ಹಕ್ಕುಗಳು, ಗೌರವ ಮತ್ತು ಏಕತೆಯ ಮಹತ್ವವನ್ನು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಮಲರ ಸಂಘದ ಉಪಾಧ್ಯಕ್ಷರಾದ ಹೇಮನಪ್ಪ ಬರದೇನಾಳ ಸೇರಿದಂತೆ ಸದಸ್ಯರಾದ ಈರಪ್ಪ ನಾಯ್ಕೊಡಿ, ಶರಣಪ್ಪ ಹಿರೇಕುರುಬರ, ಕಾಶಿನಾಥ್ ಬಿರಾದರ್, ಕಾಶಿನಾಥ್ ವಾಲಿಕಾರ್, ಶಂಕರ್ ಮುಕ್ಕಿಹಾಳ್, ಬಸವರಾಜ ದೇವದುರ್ಗ, ಬಶೀರ್ ದೋಣಿ, ದೇವಪ್ಪ ಅಲ್ಲಾಪುರ, ಸೈಫಾನ್ ಕಲ್ಕೇರಿ, ಸಂಜು ಬರದೇನಾಳ, ಮಲ್ಲು ಗೋಡಗುಣಚಿ, ತಿಮ್ಮಪ್ಪ ಭಜಂತ್ರಿ, ಗೋವಿಂದ ಬಿಳೆಬಾವಿ, ಮಲ್ಲಪ್ಪ ಗುಡ್ನಾಳ, ಮೆಹಬೂಬ್ ಅಂಬುಲರ್, ಜಮೀನ್ ನಮಾಜ್ ಕಟ್ಟಿ, ರಜಕಾ ಕಲ್ಕೇರಿ, ಹನುಮಂತ ಪೂಜಾರಿ, ಮಲ್ಲಿಕಾರ್ಜುನ್ ಕಟ್ಟಿಮನೆ, ಬೀರಪ್ಪ ಪೂಜಾರಿ, ರಸೂಲ್ ಸಾಬ್ ಬ್ಯಾನಾಳ್, ಸಿದ್ದಪ್ಪ ಅಲ್ಲಾಪುರ, ಬಸಪ್ಪ ಕೊಚ್ಚಿ ಹಾಗೂ ಹಲವಾರು ಮುಖಂಡರು ಮತ್ತು ಅಮಲರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಮಿಕರ ಏಕತೆ, ಹಕ್ಕುಗಳು ಮತ್ತು ಶ್ರಮದ ಗೌರವವನ್ನು ಸಾರುವ ಈ ಕಾರ್ಯಕ್ರಮವು ಎಲ್ಲರಲ್ಲೂ ಹೊಸ ಉತ್ಸಾಹ ಮೂಡಿಸಿತು. ವರದಿ ನಜೀರ್ ಚೋರಗಸ್ತಿ. ಇವತ್ತು ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ನಮ್ಮ ಅಧ್ಯಕ್ಷರಾದ ಸೋಪಿಸ ಫತ್ತೇಖಾನ್, ಖಜಾನ್ಸಿ ಆದ ಚಳಪ್ಪ, ನೇಮರ್ ಆದ ಕಾಸು ಪೂಜಾರ್, ಇವರು ಹನುಮಂತ ಪೂಜಾರಿ, ಬಸ ಸಾಬ್ ವ್ಯಾಪಾರಿ, ಮಾಸೂಮ್ ಸಾಬ್ ಬೇನುಂಚಿ, ಎಲ್ಲ ಆಮಲ್ ಎಲ್ಲರೂ ಉಪಸ್ಥಿತರಿದ್ದರು. ಮತ್ತೆ ಸಂತೋಷದಿಂದ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಕೆಲಸಗಾರರು ಬಂದು ಬರಬೇಕಂತ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.